ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 4th ಸೆಮಿಸ್ಟರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ 2023 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿ ನಾನು ನಿಮಗೆ ಜಸ್ಟ್ ಥಿಯರಿ ಕ್ವಶನ್ಸ್ ಏನಿದಾವಲ್ಲ, ಸೊ ಅವನ್ನೆಲ್ಲ ಥಿಯರಿ ಕ್ವಶನ್ಸ ಜಸ್ಟ್ ಒನ್ಸ್ ಅಗೇನ್ ರೀಡ್ ಮಾಡಿ ಹೇಳ್ತೇನೆ. ಸೊ ಅವನ್ನ ನೀವು ನೋಟ್ಬುಕ್ದಲ್ಲಿ ಬರಿಬೇಕು ಮತ್ತು ರೀಡ್ ಮಾಡಿರಿ. ನೆಕ್ಸ್ಟ್ ಪ್ರಾಬ್ಲಮೆಟಿಕ್ ಏನು ಕ್ವಶನ್ಸ್ ಅದಲ್ಲ, ಸೊ ಅವನ್ನೆಲ್ಲ ಕ್ವಶನ್ಸ್ಗಳನ್ನು ಕೂಡ ನಾನು ನಿಮಗೆ ಕ್ಲಾಸ್ದಲ್ಲಿ ಸಾಲ್ವ್ ಮಾಡಿ ತೋರಿಸುತ್ತೇನೆ. ಸೊ ಯಾವ ಥರ ನಾವು ಪ್ರೊಸೀಜರ್ಸ್ ಫಾಲೋಅಪ್ ಮಾಡಬೇಕು, ಸ್ಟೆಪ್ ವೈಸ್ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಓಕೆ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಅಂದರೆ ಇವತ್ತು ನಾನು ಕ್ಲಾಸ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡಿದ್ದೆ ಅಂದರೆ ಸೊ ನೀವು ಡೈರೆಕ್ಟಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ನೋಡ್ಬೋದು. ಓಕೆ, ಇವಾಗ ನಾವು ಏನು ಮಾಡೋಣ, 2023 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋದು ನೋಡೋಣ. ಸೊ ಇಲ್ಲಿ ನೋಡಿ, ಜಸ್ಟ್ ಇವಾಗ ನೋಡಿರಿ, BCom 4th ಸೆಮಿಸ್ಟರ್ NEP ಇದೆ. ಸಿಲೆಬಸ್ ಯಾವುದು NEP. ಎಕ್ಸಾಮ್ ನಡೆದದ್ದು ಅಲ್ಲ, ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿ ಎಕ್ಸಾಮ್ ನಡೆದದ್ದು 2023ಯಲ್ಲಿ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್. ಸೊ ಇಲ್ಲಿ ಸೆಕ್ಷನ್ ಎದಲ್ಲಿ ಕೆಲವೊಂದಷ್ಟು ನಿಮ್ಗೆ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಇದು ಓಲ್ಡ್ ಕ್ವಶನ್ ಪೇಪರ್, 2023 ಇಯರ್ ಕ್ವಶನ್ ಪೇಪರು. ಸೊ ಇದು ರೆಫರೆನ್ಸ್ ಆಗಿ ಇಟ್ಕೊಂಡು ನೀವು ಸ್ಟಡಿ ಮಾಡ್ತಾ ಇರಬೇಕು. ಸೊ ಇವಾಗ ನೋಡಿರಿ, ಟೈಮ್ ಕೂಡ ಕಡಿಮೆ ಇದೆ, ಸೊ ಸ್ಟಡಿ ಜಾಸ್ತಿ ಮಾಡ್ತು ಬರೀ. ಸೊ ಈಗ ಕ್ವಶನ್ ನಂಬರ್, ಈಗ ಆನ್ಸರ್ದ ಸೆಕ್ಷನ್ ಎದಲ್ಲಿ ನಿಮ್ಮ ಕ್ವಶನ್ ಕೇಳಿದ್ದಾರೆ ನೋಡಿರಿ. ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್ ಅಂತ ಹೇಳ್ತಾರೆ ಸೊ ಫಸ್ಟ್ ಕ್ವಶನ್ ಕೇಳಿದ್ದಾರೆ ನೋಡಿರಿ, ವಾಟ್ ಈಸ್ ದ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೇಳಿದ್ದಾರೆ. ಸೊ ಇವಾಗ ನೋಡೋಣ. ಸೊ ಇಲ್ಲಿ ಏನು ಹೇಳಿದ್ದಾರೆ, ವಾಟ್ ಈಸ್ ದ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನಿದೆ ನೋಡ್ರಿ, ಇದ್ರದ ಆನ್ಸರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೀನ್ಸ್ ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಟು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಓಕೆ, ಇಷ್ಟೇ ಆನ್ಸರು. ಸೆಕೆಂಡ್ ಬಿ ಕ್ವಶನ್ ನೋಡ್ರಿ, ಇವಾಗ ವಾಟ್ ಈಸ್ ಅಮಲ್ಗಮೇಷನ್ ಆಫ್ ಕಂಪ್ನಿ ಅಂತ ಕೇಳ್ತಾರೆ. ಸೊ ಇಲ್ಲಿ ಆನ್ಸರ್ ನೋಡ್ರಿ, ವೆನ್ 2 or more ಕಂಪ್ನೀಸ್ ಕಂಬೈನ್ಡ್ ಟು ಫಾರ್ಮ್ ಎ ಕಂಪ್ಲೀಟ್ಲಿ ನ್ಯೂ ಎಂಟಿಟಿ ಆರ್ ನ್ಯೂ ಕಂಪ್ನಿ ಅಂತ ಹೇಳ್ಬೋದು. ಸೊ ಇದಕ್ಕೆ ಇದು ಅಮಲ್ಗಮೇಷನ್, ಇದು ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ ಇನ್ನೇನು ಮಾಡಿರಿ, ಕ್ವಶನ್ ನಂಬರ್ 3 ಇದೆ ನೋಡ್ರಿ. ಸೊ ಕ್ವಶನ್ ನಂಬರ್ 3 ಒನ್ಸಗೇನೆ ಕ್ವಶನ್ ನಂಬರ್ 3 ಏನಿದೆ ನೋಡ್ರಿ, ವಾಟ್ ಈಸ್ ರೀಕನ್ಸ್ಟ್ರಕ್ಷನ್ ಆಫ್ ಕಂಪ್ನಿ ಅಂತ ಕೇಳ್ತಾರೆ. ಸೊ ಇವನ್ನೆಲ್ಲ ನೀವು ಕ್ವಶನ್ಸ್ಗಳನ್ನ ನೋಟ್ ಮಾಡಿ ಇಟ್ಕೋರಿ. ಸೊ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಹೆಲ್ಪ್ ಆಗುತ್ತೆ. ಮತ್ತು ಇವನ್ನೆಲ್ಲ ಕ್ವಶನ್ಸ್ಗಳನ್ನ ನೆನಪಿಟ್ಕೊಂಡು ಎಕ್ಸಾಮ್ದಲ್ಲಿ ಬರೀಬೇಕು. ಸಪೋಸ್ ಏನಾದರೂ ಇವೇ ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ಬರೀರಿ. ಸೊ ಒಂದು ರೆಫರೆನ್ಸ್ ಥರ ನೀವು ಇವೆಲ್ಲ ಕ್ವಶನ್ಸ್ ನಿಮ್ಮ ಹತ್ರ ಇರಬೇಕು. ಸೊ ಇಲ್ಲಿ ಹೇಳ್ತಾರೆ ನೋಡ್ರಿ, ವಾಟ್ ಈಸ್ ರೀಕನ್ಸ್ಟ್ರಕ್ಷನ್ ಆಫ್ ಕಂಪ್ನಿ ಅಂತ ಕ್ವಶನ್ಸ್ ರೈಸ್ ಮಾಡಿದ್ದಾರೆ. ಸೊ ಅದಕ್ಕೆ ಆನ್ಸರ್ ನೋಡ್ರಿ, ರೀಕನ್ಸ್ಟ್ರಕ್ಷನ್ ಈಸ್ ಎ ಪ್ರೊಸೆಸ್ ಆಫ್ ದಿ ಕಂಪ್ನೀಸ್ ರೀಆರ್ಗನೈಜೇಷನ್ ಕನ್ಸರ್ನಿಂಗ್ ಲೀಗಲ್, ಆಪರೇಷನಲ್, ಓನರ್ಶಿಪ್ ಆ್ಯಂಡ್ ಅದರ್ ಸ್ಟ್ರಕ್ಚರ್ ಬೈ ರಿವ್ಯಾಲ್ಯೂಯಿಂಗ್ ಅಸೆಟ್ಸ್ ಆ್ಯಂಡ್ ರೀಅಸೆಸಿಂಗ್ ದ ಲ್ಯಾಬಿಲಿಟೀಸ್ ಅಂತ ಹೇಳ್ತಾರೆ. ಸೊ ಇದು ಕ್ವಶನ್ ನಂಬರ್ ಸಿ ಆಗಿದೆ, ರೀಕನ್ಸ್ಟ್ರಕ್ಷನ್ ಆಫ್ ಕಂಪ್ನಿ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್ ನಂಬರ್ ಡಿ ನೋಡ್ರಿ, ವಾಟ್ ಈಸ್ ಲಿಕ್ವಿಡೇಷನ್ ಆಫ್ ಕಂಪ್ನಿ ಅಂತ ಕೇಳ್ತಾರೆ. ಸೊ ವಾಟ್ ಈಸ್ ಲಿಕ್ವಿಡೇಷನ್ ಆಫ್ ಕಂಪ್ನಿ ಅಂತ ಕೇಳ್ತಾರಲ್ಲ. ಸೊ ಈಗ ಆನ್ಸರ್ ನೋಡ್ರಿ, ಲಿಕ್ವಿಡೇಷನ್ ಈಸ್ ದ ಪ್ರೊಸೆಸ್ ಆಫ್ ಸೆಲ್ಲಿಂಗ್ ಆಫ್ ಅಸೆಟ್ಸ್ ಆ್ಯಂಡ್ ಯೂಸಿಂಗ್ ದ ಪ್ರೊಸೀಡ್ಸ್ ಟು ಪೇ ಆಫ್ ಕ್ರೆಡಿಟರ್ಸ್ ಆ್ಯಂಡ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಓಕೆ, ಇಷ್ಟೇ ಸಿಂಪಲ್ ಇದೆ. ಸೊ ನೆಕ್ಸ್ಟ್ ನೋಡಿರಿ, ಕ್ವಶನ್ ನಂಬರ್ ಇ ನೋಡಿರಿ, ನೇಮ್ ದ ಟೈಪ್ಸ್ ಆಫ್ ವೈಂಡಿಂಗ್ ಅಪ್ ಅಂತ ಕೇಳ್ತಾರೆ, ಅಥವಾ ಲಿಕ್ವಿಡೇಷನ್ ಕೂಡ ಅನ್ಬೋದು. ಸೊ ಇಲ್ಲಿ ಫಸ್ಟ್ ವಾಲಂಟ್ರಿ ಲಿಕ್ವಿಡೇಷನ್ ಬರುತ್ತೆ, ಸೆಕೆಂಡ್ ಕಂಪಲ್ಸರಿ ಲಿಕ್ವಿಡೇಷನ್ ಬರುತ್ತೆ. ಸೊ ಇದು ಕ್ವಶನ್ ನಂಬರ್ ಇ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಕ್ವಶನ್ ನಂಬರ್ ವಾಟ್ ಈಸ್ ದ ಟೈಪ್ಸ್ ಆಫ್ ಅಮಲ್ಗಮೇಷನ್ ಅಂತ ಕೇಳಿದ್ದಾರೆ. ಜಸ್ಟ್ ಇಷ್ಟೇ ನೀವು ಪಾಯಿಂಟ್ಸ್ ನೋಟ್ ಜಸ್ಟ್ ಮೆನ್ಷನ್ ಮಾಡಿರಿ. Amalgamation is in the nature of merger. Second, amalgamation is the nature of purchase ಅಂತ ಹೇಳ್ತಾರೆ. ಸೊ ಈ ಥರ ಕ್ವಶನ್ ನಂಬರ್ ಸಿ, ರೀಕನ್ಸ್ಟ್ರಕ್ಷನ್ ಆಫ್ ಅ ಕಂಪ್ನಿ. ಕ್ವಶನ್ ನಂಬರ್ ಡಿ,
liquidation of a company. So question number E, name the types of the winding up, and question number F, write the types of amalgamation. So ಇಷ್ಟೇ ಇದರ ಆನ್ಸರು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕ್ವಶನ್ ನಂಬರ್ ಜಿ ಇದೆ ನೋಡ್ರಿ. ಸೊ ಕ್ವಶನ್ ನಂಬರ್ ಜಿ ಇದೆ, ಏನು ಹೇಳಿದ್ದಾರೆ, ಹೂ ಈಸ್ ಎ ಲಿಕ್ವಿಡೇಟರ್ ಅಂತ ಕೇಳ್ತಾರೆ. ಸೊ ಯಾರು ಲಿಕ್ವಿಡೇಟರ್ ಅಂತ ಕೇಳ್ತಾರೆ. ಸೊ ಎ ಲಿಕ್ವಿಡೇಟರ್ ಈಸ್ ಎ ಪರ್ಸನ್ ವಿತ್ ದ ಲೀಗಲ್ ಅಥಾರಿಟಿ ಟು ಆ್ಯಕ್ಟ್ ಆನ್ ಬಿಹಾಫ್ of a company to sell the company's assets before the company close in the order to generate cash for a variety of reasons including debt repayment ಅಂತ ಹೇಳ್ತಾರೆ. ಸೊ ಅಂದ್ರೆ ಸೊ ಇನ್ ಅನದರ್ ವರ್ಡ್ ಕೂಡ ನೀವು ಬರಿಬೋದು. ಕೋರ್ಟ್ ಏನು ಅಪಾಯಿಂಟ್ಮೆಂಟ್ ಮಾಡಿರ್ತಾರಲ್ಲ ಲಿಕ್ವಿಡೇಟರ್ಸ್ನ, ಒಬ್ಬರು ಆಫೀಸರ್ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಕೋರ್ಟ್ನವರು. ಸೊ ಕೋರ್ಟ್, ಸೊ ಅವ್ರು ಏನು ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ, ಸೊ ಆ ಪರ್ಸನ್ ಕೂಡ ಲಿಕ್ವಿಡೇಟರ್ ಅಂತ ಕರೀತಾರೆ. ಸೊ ಅವರ ಏನು ಮಾಡ್ತಾರೆ ಅಂದರೆ ಲಿಕ್ವಿಡೇಟರ್, ಸೊ ಅವರ ಒಬ್ಬರು ಪರ್ಸನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅವರ ಕಂಪ್ನಿ ಪರವಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲ ಅಸೆಟ್ಸ್ಗಳನ್ನ ಸೇಲ್ ಮಾಡ್ತಾರೆ, ರಿಯಲೈಸ್ ಮಾಡ್ತಾರೆ. ನಂತರ ಏನು ಮಾಡ್ತಾರೆ ಅಂದರೆ ಬಂದಿರುವಂಥ ಪೇಮೆಂಟ್ ಏನಿರುತ್ತಲ್ಲ, ಸೊ ಅದನ್ನ ಆರ್ಡರ್ ವೈಸ ಪೇಮೆಂಟ್ ಮಾಡ್ಕೋತ ಹೋಗ್ತಾರೆ. ಅಂದರೆ ಬಂದಿರುವಂಥ ಅಮೌಂಟ್ ಕಲೆಕ್ಟ್ ಆಗಿರ್ತದಲ್ಲ, ಸೊ ಆ ಅಮೌಂಟ ಪೇಮೆಂಟ್ಸ್ ಪ್ರಕಾರ ಅವ್ರಿಗೆ ಏನು ಮಾಡ್ತಾರೆ, ಆರ್ಡರ್ ಆಫ್ ಪೇಮೆಂಟ್ ಪ್ರಕಾರ ಪೇ ಮಾಡ್ಕೋತ ಹೋಗ್ತಾರೆ. ಸೊ ಈ ಥರ ಇದು ಪ್ರೊಸೀಜರ್ಸ್ ಇದೆ ಲಿಕ್ವಿಡೇಷನ್ ಅಂತೇಳಿ. ಸೊ ಇಲ್ಲಿ ಆ ಎಲ್ಲ ವರ್ಕ್ಸ್ ಯಾರು ಮಾಡ್ತಾರೆ ಅಂದರೆ ಲಿಕ್ವಿಡೇಟರ್ ಮಾಡ್ತಾನೆ ಮತ್ತು ಅವನಿಗೆ ಕಮಿಷನ್ ಕೂಡ ಪಡೀತಾನೆ. ಸೊ ಇದನ್ನೆಲ್ಲ ನೀವು ಥಿಯರಿಯಲ್ಲಿ ನೋಡಿರ್ತೀರ. ಸೊ ಜಸ್ಟ್ ಇದು ಸಿಂಪಲ್ ಇದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೊ ಇಲ್ಲಿ ನೀವು ನೋಡಿರಿ, ಇನ್ನೊಂದು ಅಬ್ಸರ್ವ್ ಮಾಡಿರಿ. ಕ್ವಶನ್ ಸೆಕ್ಷನ್ ಎದಾಗ ಏನು ಕೇಳಿದಾರಲ್ಲ, ಜಸ್ಟ್ ನೀವು ಎಷ್ಟು ಬರೀದಿದೆ, 5 ಕ್ವಶನ್ಸ್ ಬರೀಬೇಕು. ಇಲ್ಲಿ ಕೇಳಿದ್ರೆ ಇದು ಫಸ್ಟ್ ಕ್ವಶನು, ಇದು ಸೆಕೆಂಡ್ ಕ್ವಶನು, ಇದು ಥರ್ಡ್ ಕ್ವಶನು, ಇದು 4th, 5th, 6th, 7th ಕ್ವಶನ್ ಕೇಳಿದ್ದಾರೆ. 7 ಕ್ವಶನ್ ಕೇಳಿದ್ದಾರೆ. ಸೊ ಅದರಲ್ಲಿ ನೀವು ನಿಮಗೆ ಯಾವ್ದು ಈಸಿ ಈಸಿ ಆಗುತ್ತೆ ಅಲ್ಲ, ಸೊ ಅದನ್ನ ಕ್ವಶನ್ ನೀವು ಟಚ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಕ್ವಶನ್ ಸೆಕ್ಷನ್ ಬಿದಲ್ಲಿ ನಿಮಗೆ ಜಸ್ಟ್ 3 ಕ್ವಶನ್, ಆ್ಯಕ್ಚುಲಿ ನೀವು ಎಷ್ಟು ಬರಿಬೇಕಂದ್ರೆ 3 ಕ್ವಶನ್ಸ್ ಬರಿಬೇಕು. 3 ಕ್ವಶನ್ಸ್ ಅಷ್ಟೇ ಬರಿಬೇಕು, ಅಂದರೆ 15 ಮಾರ್ಕ್ಸ್ ಇರುತ್ತೆ ಇದೆ. ಸೊ ಅಲ್ಲಿ ಕೂಡ 2023 ಇಯರ್ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದಾರೆ ಅಂದರೆ ಜಾಸ್ತಿ ಇಲ್ಲಿ ಕೂಡ ಥಿಯರಿನೇ ಕೇಳಿದ್ದಾರೆ ನೋಡ್ರಿ. ಡಿಫರೆನ್ಸ್ ಬಿಟ್ವೀನ್ ಮರ್ಜರ್ಸ್ ಆ್ಯಂಡ್ ಪರ್ಚೇಸ್ ಅಂತ ಕೇಳಿದ್ದಾರೆ. ಸೊ ಏನು ಡಿಫರೆನ್ಸ್ ಇರ್ಬೋದು ಅಂತ ಕೇಳಿದ್ದಾರೆ. ಸೊ ಜಸ್ಟ್ ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿರಿ, ಮರ್ಜರ್ಸ್ ಅಂತ ಒಂದು ಸೈಡ್ ಮೆನ್ಷನ್ ಮಾಡಿರಿ, ಅನದರ್ ಸೈಡ್ ಪರ್ಚೇಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಸೀರಿಯಲ್ ನಂಬರ್ ಇದ್ದಲ್ಲಿ ಫಸ್ಟ್ ಪಾಯಿಂಟ್ ನೋಡಿರಿ, ಅಂದರೆ ಈ ಕಡೆ ಒಂದು 5 ಪಾಯಿಂಟ್ಸ್ ಬರಿಬೇಕು, ನೀವು ಈ ಸೈಡ್ ಒಂದು 5 ಪಾಯಿಂಟ್ಸ್ ಬರಿಬೇಕು. ಡಿಫರೆನ್ಸ್ ಇದ್ದಾಗ ಇದು 5 ಮಾರ್ಕ್ಸ್ ಕ್ವಶನ್ ಇದ್ದಾಗ, 10 ಮಾರ್ಕ್ಸ್ ಕ್ವಶನ್ ಇದ್ದಾಗ ಒಂದು ಜಾಸ್ತಿ ಪಾಯಿಂಟ್ಸ್ಗಳನ್ನು ಬರಿಬೇಕು. ಇಲ್ಲಿ ನೋಡಿರಿ, ಫಾರ್ಮ್ಸ್ ಎ ನ್ಯೂ ಎಂಟಿಟಿ ಅಂತ ಹೇಳ್ತಾರೆ. ಸೊ ಅಂದರೆ ಇದು ಆ್ಯಕ್ಚುಲಿ ಮರ್ಜರ್ಸ್ಗೆ ಬರುತ್ತೆ, ಫಾರ್ಮ್ಸ್ ಎ ನ್ಯೂ ಎಂಟಿಟಿ ಅಂತ ಹೇಳ್ತಾರಲ್ಲ. ಸೊ ನೆಕ್ಸ್ಟ್ ಪರ್ಚೇಸಸ್ದಾಗ ಏನು ಬರುತ್ತೆ ಅಂದರೆ ಇನ್ವಾಲ್ವ್ಸ್ ಅಕ್ವೈರಿಂಗ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಂತ ಹೇಳ್ತಾರೆ. ಸೊ ಇನ್ವಾಲ್ವಿಂಗ್ ಅಕ್ವೈರಿಂಗ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಅಂತ ಹೇಳ್ತಾರೆ. ಸೊ ಇದು ಫಸ್ಟ್ನೇದಾಯಿತು. ಸೆಕೆಂಡ್ ಒನ್ ನೋಡ್ರಿ, ಇಲ್ಲಿ ಸೆಕೆಂಡ್ ಲಾಸ್ ಆಫ್ ಸಪ್ರೇಟ್ ಐಡೆಂಟಿಟಿ ಅಂತ ಹೇಳ್ತಾರೆ. ಸೊ ಲಾಸ್ ಆಫ್ ಸಪ್ರೇಟ್ ಐಡೆಂಟಿಟಿ. ಸೊ ಈ ಕಡೆ ಈ ಸೈಡ ಜಸ್ಟ್ ನೋಡ್ರಿ, ಇಲ್ಲಿ ಈ ಸೈಡ್ ಏನು ಬರುತ್ತೆ ಅಂದರೆ ಅಕ್ವೈರ್ಡ್ ಎಂಟಿಟಿ ಮೇ ಕಂಟಿನ್ಯೂ ಆರ್ ಡಿಸಾಲ್ವ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಪಾಯಿಂಟ್ ನಂಬರ್ 3 ನೋಡ್ರಿ, ಯೂಸಸ್ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಇಲ್ಲಿ ಯೂಸಸ್ ಆಫ್ ದಿ ಪರ್ಚೇಸ್ ಮೆಥಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡ್ರಿ, ಕ್ಯಾರಿಂಗ್ ಅಮೌಂಟ್ಸ್ ಆರ್ ಕಂಬೈನ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಪೇರ್ ವ್ಯಾಲ್ಯೂ ಆರ್ ರಿಕಗ್ನೈಸ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡ್ರಿ, ಮರ್ಜಿಂಗ್ ಕಂಪ್ನಿ ಹ್ಯಾವ್ ಮೋರ್ ಈಕ್ವಲ್ ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಅಕ್ವೈರಿಂಗ್ ಕಂಪ್ನಿ ಹ್ಯಾಸ್ ಎ ಮೋರ್ ಡಾಮಿನೆಂಟ್ ರೂಲ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನೀವು 5 ಡಿಫ್ರೆನ್ಸಸ್ ಬರೀಬೇಕು. ಮರ್ಜರ್ಸ್ದಲ್ಲಿ, ಪರ್ಚೇಸಸ್ದಲ್ಲಿ ಒಂದು 5 ಡಿಫ್ರೆನ್ಸಸ್ ಬರೀಬೇಕು, ಮರ್ಜರ್ಸ ಮತ್ತು ಪರ್ಚೇಸಸ್. ಸೊ ಇದಕ್ಕೆ 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ಸೊ ಈ ಥರ ಇದೆ, ಥಿಯರಿ ಕ್ವಶನ್ಸ್ ಇದೆ. ಮೇ ಬಿ ಇನ್ ಕೇಸ ರಿಪೀಟ್ ಕೂಡ ಆಗ್ಬೋದು, ನೋಟ್ ಮಾಡ್ಕೊರಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಇನ್ನೊಂದು ಕ್ವಶನ್ ಇದೆ ನೋಡ್ರಿ. ಇಲ್ಲಿ ಕ್ವಶನ್ ನಂಬರ್ 3 ಕೇಳಿದ್ದಾರೆ. ಸೊ ಕ್ವಶನ್ ನಂಬರ್ 3ಅಲ್ಲಿ ಏನಿದೆ, ಆ್ಯಕ್ಚುಲಿ 3 ನೋಡ್ರಿ. ಸೊ ವಾಟ್ ಆರ್ ದ ಕಂಡೀಷನ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್
ಸೊ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದಾದ್ರೂ ಕೂಡ ಇದು ಇಂಪಾರ್ಟೆನ್ಸ್ ಇದು ಕ್ವಶನ ಮತ್ತು ನಿಮ್ಗೆ ಯೂನಿವರ್ಸಿಟಿದವರು ಕೂಡ 2023 ಕ್ವಶನ್ ಪೇಪರಲ್ಲಿ ಇದು ನಿಮಗೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ನೀವೇನು ಈಗ ಸ್ಟಡಿ ಮಾಡತ್ತಿರಲ್ಲ ಸೊ ಇದನ್ನು ಕೂಡ ಕೇಳಿದ್ದಾರೆ. ಸೊ ಬೇರೆ ಬೇರೆ ಅಕೌಂಟ್ಸ್ ರಿಲೇಟೆಡ್ ಜಾಬ್ಗಳು ಇರ್ತಾವಲ್ಲ ಸೊ ಅಲ್ಲಿ ಕೂಡ ಈ ಥರ ಕ್ವಶನ್ಸ್ಗಳು ಕೂಡ ಅಲ್ಲಿ ಇಂಪಾರ್ಟೆಂಟ್. ಅಲ್ಲಿ ಮ್ಯಾಥ್ಸ್ ಫಾಲೋವಿಂಗ್ ಆಗಿ ಕೇಳ್ಬೋದು ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೂಡ ಕೇಳ್ಬೋದು. ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್. ಸೊ ಇಲ್ಲಿ ಸೀರಿಯಲ್ ನಂಬರ್ ಮೆನ್ಷನ್ ಮಾಡಿರಿ, ಇನ್ನು ಕಂಡೀಷನ್ಸ್ ಅಂತ ಮೆನ್ಷನ್ ಮಾಡಿರಿ. ಸೊ ಜಸ್ಟ್ ಏನು ಕೇಳಿದ್ದಾರೆ ಇಲ್ಲಿ ನಿಮ್ಗೆ ಡಿಫ್ರೆನ್ಸ್ ಏನು ಕೇಳಿಲ್ಲ. ವಾಟ್ ಆರ್ ದ ಕಂಡೀಷನ್ಸ್, ಯಾವ ಕಂಡೀಷನ್ಸ್ ಇದೆ ಮತ್ತು ಮೆಥಡ್ಸ್ ಆಫ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಯಾವ ಮೆಥಡ್ಸ್ದಾಗ ನೀವು ಪ್ರಿಫರೆನ್ಸ್ ಶೇರ್ಸ ರಿಡಮ್ಷನ್ ಮಾಡ್ತೀರಿ ಅಂತ ಇಷ್ಟೇ ಕೇಳಿದ್ದಾರೆ. ಫಸ್ಟ್ ಅದನ್ನು ನೀವು ಈ ಥರನೂ ಬರಿಬೋದು ಕ್ವಶನ್. ಇಲ್ಲಪ್ಪ ಅಂತಂದರೆ ಈಗ ಹಾರಿಜೆಂಟಲ್ ಇದೆಯಲ್ಲ ಈ ಕ್ವಶನ್ಸ್ ನೀವೇನು ಮಾಡ್ಬೋದು ವರ್ಟಿಕಲ್ ಆಗಿ ಬರಿಬೋದು, ವರ್ಟಿಕಲ್ ಆಗಿ ಬರಿಬೋದು. ಫಸ್ಟ್ ಇಲ್ಲಿ ಸೀರಿಯಲ್ ನಂಬರ್ ಕೊಡ್ರಿ, ಈಗ ಹಾರಿಜೆಂಟಲ್ ನೋಡ್ರಿ ಕಂಡೀಷನ್ಸ್ ಅಂತ ಈ ಥರ ಇದೆ. ಸೊ ಇಲ್ಲಿ ಫಸ್ಟ್ ಒನ್ ಏನು ಹೇಳ್ತಾರೆ, ಲೀಗಲ್ ಅಥೋರೈಜೇಷನ್ ಈಸ್ ರಿಕ್ವೈರ್ಡ್ ಅಂತ ಕೇಳ್ತಾರೆ, ಅಂದರೆ ಒಂದನೇ ಕಂಡೀಷನ್ ಇದೆ. ಸೆಕೆಂಡ್ ಕಂಡೀಷನ್ ಏನು ರೀ, ಪ್ರೊವಿಷನ್ಸ್ ಇನ್ ದ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಮಸ್ಟ್ ಬಿ ಕನ್ಸಿಡರ್ಡ್. ಸೊ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಕನ್ಸಿಡರ್ ಇರಬೇಕಂತ ಹೇಳ್ತಾನೆ. ನೆಕ್ಸ್ಟ್ ಒಂದು ಥರ್ಡ್ ಏನು ರೀ, ಸಫಿಷಿಯಂಟ್ ಡಿಸ್ಟ್ರಿಬ್ಯೂಟೇಬಲ್ ಪ್ರಾಫಿಟ್ ಆರ್ ಲೀಗಲಿ ಅವೈಲೇಬಲ್ ಫಂಡ್ಸ್ ಆರ್ ನೆಸಸರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಮೇ ಬಿ ರಿಕ್ವೈರ್ಡ್ ಆಫ್ಟನ್ ಥ್ರೂ ಎ ಸ್ಪೆಷಲ್ ರೆಸೊಲ್ಯೂಷನ್ ಅಂತ ಹೇಳ್ತಾರೆ, ಸ್ಪೆಷಲ್ ರೆಸೊಲ್ಯೂಷನ್. ನೆಕ್ಸ್ಟ್ ಒಂದು ನೋಡ್ರಿ, the redemption process must complete with applicable laws and regulations ಅಂತ ಹೇಳ್ತಾರೆ. ಸೊ ಅಂದರೆ ಪ್ರಿಫರೆನ್ಸ್ ಶೇರ್ಸ ರಿಡಮ್ಷನ್ ಮಾಡ್ಬೇಕಾದ್ರೆ ಯಾವ್ಯಾವ ಕಂಡೀಷನ್ಸ್ ಇದ್ದಾವೆ ಅಂತ ಕೇಳ್ತಾರೆ. ಆ್ಯಕ್ಚುಲಿ 2 ಕ್ವಶನ್ಸ್ ಇದೆ ಬಟ್ ಮರ್ಜ್ ಮಾಡಿ ಒಂದೇ ಕ್ವಶನ್ ಮಾಡಿದ್ದಾರೆ ಅವರು. ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ ಈ ಥರ ಕೂಡ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ನೋಡಿರಿ, ಮೆಥಡ್ಸ್ ಇದಾವೆ ವೆರಿ ಸಿಂಪಲ್. ಈ ಮೆಥಡ್ಸ್ ನೀವು ಯೂಸ್ ಮಾಡ್ಕೊಂಡೆ ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಿ, ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅವನ್ನೆಲ್ಲ ನಿಮಗೆ ನಾನು ಪ್ರಾಬ್ಲಮೆಟಿಕ್ ಏನು ಕ್ಲಾಸ್ ಇದೆಯಲ್ಲ ಸೊ ಆ ಕ್ಲಾಸ್ನಲ್ಲಿ ಡಿಟೇಲ್ ಆಗಿ ಪ್ರಾಬ್ಲಮ್ಸ್ ನಿಮಗೆ ಸಾಲ್ವ್ ಮಾಡಿದ್ದೇನೆ. ಸೊ ಇಲ್ಲಿ ನೋಡಿರಿ ಮೆಥಡ್ಸ್ ಯಾವ ಮೆಥಡ್ಸ್ ಇದ್ದಾವೆ, ರಿಡಮ್ಷನ್ ಔಟ್ ಆಫ್ ಡಿವೈಸೇಬಲ್ ಪ್ರಾಫಿಟ್ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಾವು ಕೂಡ ಪ್ರಾಬ್ಲಮ್ಸ್ ಏನು ಸಾಲ್ವ್ ಮಾಡ್ತೇನಲ್ಲ ಸೊ ಆವಾಗ ಡಿವೈಸೇಬಲ್ ಪ್ರಾಫಿಟ್ ಬಗ್ಗೆ ನಿಮಗೆ ಪ್ಯೂರ್ಲಿ ಇನ್ಫಾರ್ಮೇಷನ್ ಹೇಳ್ಕೊಡ್ತೇನೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ಥರ ಡಿವೈಸೇಬಲ್ ಪ್ರಾಫಿಟ್ ಇದೆ, ಯಾವ ಥರ ನಾವು ಪ್ರಿಫರೆನ್ಸ್ ಶೇರ್ಸ್ ರಿಡಮ್ಷನ್ ಮಾಡಬೇಕು, ಓವರಾಲ್ ಡಿಸ್ಕಷನ್ ಅಲ್ಲಿ ಮಾಡೋಣ. ಸೊ ಅದಕ್ಕಾಗಿ ನೀವೇನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ನಾ ಅಪ್ಲೋಡ್ ಏನು ವಿಡಿಯೋ ಕ್ಲಾಸ್ಗಳನ್ನ ಏನು ಅಪ್ಲೋಡ್ ಮಾಡ್ತಾನಲ್ಲ ನೀವು ಅವಾಗೆಲ್ಲ ಪ್ರಾಬ್ಲಮೆಟಿಕ್ ಕ್ಲಾಸ್ಗಳನ್ನು ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನೋಡಿರಿ, ರಿಡಮ್ಷನ್ ಔಟ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಸಪೋಸ್ ಏನು ಮಾಡ್ತಾನೆ ಇವೆಲ್ಲ ಪ್ರಾಬ್ಲಮೆಟಿಕ್ದಾಗ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್ ಮಾಡ್ಬೋದು ಅಂತ ಹೇಳ್ತಾರೆ. ಮೆಥಡ್ಸ್ಗಳು ಫಸ್ಟ್ನೇ ಮೆಥಡ್ ಏನು ರೀ, ರಿಡಮ್ಷನ್ ಔಟ್ ಆಫ್ ಡಿವೈಸೇಬಲ್ ಪ್ರಾಫಿಟ್ ಒಂದು. ಸೆಕೆಂಡ್ ಮೆಥಡ್ ರಿಡಮ್ಷನ್ ಔಟ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ನೆಕ್ಸ್ಟ್ ಒಂದು ಹೇಳ್ತಾರೆ ನೋಡ್ರಿ, ಪಾರ್ಟ್ಲಿ ಔಟ್ ಆಫ್ ಡಿವೈಸೇಬಲ್ ಪ್ರಾಫಿಟ್ ಆ್ಯಂಡ್ ಪಾರ್ಟ್ಲಿ ಔಟ್ ಆಫ್ ಫ್ರೆಶ್ ಇಶ್ಯೂ ಆಫ್ ಶೇರ್ಸ್. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಆ್ಯಕ್ಚುಲಿ ಇಲ್ಲೇ ನಾನು ನಿಮಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಏನು ಬೇಡ, ಈಗ ಡಿಟೇಲಾಗಿ ಇಲ್ಲಿ ಆ್ಯಕ್ಚುಲಿ ಇಷ್ಟು ನೀವು ಬರಿಬೇಕು ಇದು ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಏನು ಇನ್ಫಾರ್ಮೇಷನ್ ಸೊ ನಿಮಗೆಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸನ್ನು ತೆಗೆದುಕೊಂಡು ಸೊ ಅಲ್ಲಿ ನಿಮಗೆ ಈಸಿ ವೇಲಿ ಇದರೆಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಹೇಳುತ್ತೇನೆ. ಸೊ ಅವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ಓಕೆ, ಇಷ್ಟು ನೀವು ಕ್ವಶನ್ಸನ್ನು ಆನ್ಸರ್ ಆಗಿ ಬರಿಬೇಕು. ಓಕೆ, ಈ ಸೈಡ ಕಂಡೀಷನ್ಸ ಬರಿಬ್ರಿ, ಅನದರ್ ಸೈಡ ಮೆಥಡ್ಸ್ ಕೂಡ ಬರಿಬೋದು. ಹೀಗೆ ಅಂದರೆ ಒಂದು ಫಾರ್ಮೆಟ್ದಾಗ ನೀವು ಬರಿಬೋದು. ಅಂದರೆ ಒಂದು ಇಲ್ಲಿ ಸೀರಿಯಲ್ ನಂಬರ ಕಂಡೀಷನ್ಸ ಮೆಥಡ್ಸ್ ಹಾಕಿಅಂತೇಳಿ ಈ ಥರ ಬರಿಬೋದು. ಇಲ್ಲಪ್ಪ ಅಂತಂದ್ರೆ ಏನು ಮಾಡಿರಿ, ಫಸ್ಟ್ ಕಂಡೀಷನ್ಸ್ ಬರೀರಿ, ನೆಕ್ಸ್ಟ್ ಮೆಥಡ್ಸ್ ಕೂಡ ಮೆನ್ಷನ್ ಮಾಡಿರಿ. ಸೊ ಇವೆಲ್ಲ ಪ್ರಾಬ್ಲಮೆಟಿಕ್ದಾಗ ಬರುತ್ತೆ. ಸೊ ಅಲ್ಲಿ ನಿಮಗೆಲ್ಲ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಒಂದು ನೋಡೋಣ. ಆ್ಯಕ್ಚುಲಿ ಈಗ ಕ್ವಶನ್ ನಂಬರ್ ಎಷ್ಟು ಆಗಿದೆ, ಅದು 3 ಆಗಿದೆ ಅಲ್ಲ. ಸೊ ಇನ್ನು 4th ಕ್ವಶನ್ ಏನಿದೆ, ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಸೊ ಈಗ ಕ್ವಶನ್ ನಂಬರ್ 5 ನೋಡೋಣ. ಸೊ ಕ್ವಶನ್ ನಂಬರ್ 5 ನಿಮಗೆ 5 ಕ್ವಶನ್ ಕೇಳಿರ್ತಾರೆ. ಅದರಲ್ಲಿ ನೀವು ಜಸ್ಟ್ 3 ಕ್ವಶನ್ಸ್ ಬರೆದ್ರೆ ಆಯಿತು, 15 ಮಾರ್ಕ್ಸ್ ಇರುತ್ತೆ.
ಸೊ ಇಲ್ಲಿ ನೋಡ್ರಿ, ವೆನ್ ಡೂ ಯು ರಿಕಮೆಂಡೆಡ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಕಂಪ್ನಿ ಅಂತ ಕೇಳ್ತಾರೆ. ಅಂದರೆ ಈಗ ಜಸ್ಟ್ ಆನ್ಸರ್ಸ್ಗಳು ನೋಡ್ಕೋತ ಹೋಗ್ರಿ. ಸೊ ನಾ ಪ್ರಾಬ್ಲಮ್ನಲ್ಲಿ ನಿಮಗೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಹೇಳ್ತೇನೆ. ಸರ್ವ್ ಫೈನಾನ್ಸಿಯಲ್ ರಿಟ್ರೆಸ್ ಆರ್ ಇನ್ಸಾಲ್ವೆನ್ಸಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಇನ್ಸಫಿಷಿಯೆಂಟ್ ಆರ್ ಔಟ್ಡೇಟೆಡ್ ಆಪ್ರೇಷನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡ್ರಿ, ಚೇಂಜಸ್ ಇನ್ ಬಿಸ್ನೆಸ್ ಫೋಕಸ್ ಪ್ರಾಡಕ್ಟ್ಸ್ ಆರ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಮಿಸ್ಮ್ಯಾಚ್ಡ್ ಆರ್ ಅನ್ಸುಟೇಬಲ್ ಸಸ್ಟೈನೇಬಲ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ನೋಡ್ರಿ, ಮರ್ಜರ್ ಆರ್ ಡಿಮರ್ಜರ್ ಆಫ್ ಬಿಸ್ನೆಸ್ ಯೂನಿಟ್ಸ್. ನೆಕ್ಸ್ಟ್ ಒನ್ ರೆಗ್ಯುಲೇಟರಿ ಕಂಪ್ಲೇಂಟ್ಸ್ ಇಶ್ಯೂಸ್ ಆರ್ ಲೀಗಲ್ ಚಾಲೆಂಜಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಚೇಂಜ್ ಇನ್ ಓನರ್ಶಿಪ್ ಆರ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಒನ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆರ್ ಚೇಂಜ್ ಇನ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಸೊ ಈ ಥರ ಕ್ವಶನ್ಸ್ಗೆ ನೀವು ಆನ್ಸರ್ ರೆಡಿ ಮಾಡಬೇಕು. ರೆಕಮೆಂಡೆಡ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಫ್ ಎ ಕಂಪ್ನಿ ಅಂತೇಳಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ದ ಮೀನಿಂಗ್ ಎಲ್ಲ ನೋಡ್ಕೊರಿ. ಸೊ ನಿಮಗೆ ಈಸಿಲಿ ಇದು ಕೂಡ ಅರ್ಥ ಆಗುತ್ತೆ. ಓಕೆ, ಸೊ ನೀವು 5 ಕ್ವಶನ್ಸ್ ಇದೆ ಇಲ್ಲಿ. ಸೊ ಈಗ ಸೆಕ್ಷನ್ ಬಿ ಅಲ್ಲಿ ಇದು ನೋಡ್ರಿ, ಇದು ಥಿಯರಿ ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಆಲ್ಸೋ ಥಿಯರಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಿದೆ ಅಲ್ಲ, ಅದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ಕೂಡ ಇದು ಥಿಯರಿ ಕ್ವಶನ್ಸ. ಸೊ ಇನ್ನೊಂದು ಕ್ವಶನ್ ಕೊಟ್ಟಿರ್ತಾರೆ ನಿಮ್ಗೆ. ಆ್ಯಕ್ಚುಲಿ ಕ್ವಶನ್ಸ 5 ಕೊಡೋದಿಲ್ಲ, 6 ಕ್ವಶನ್ ಕೊಡ್ತಾರೆ. 6 ಕ್ವಶನ್ ಕೊಡ್ತಾರೆ ನಿಮ್ಗೆ. ಅದರೊಳಗೆ 3 ಬರೆಯೋದಿದ್ದು, ಅಂದರೆ ಜಸ್ಟ್ 3 ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇದು ಒಂದು ಕ್ವಶನ್ ನೋಡಿಬಿಡೋಣ. ಸೊ ಇವಾಗ ಯಾವ್ದು ಕ್ವಶನ್ ರಿಮೈನಿಂಗ್ ಇದೆ? ಈಗ ಕ್ವಶನ್ ನಂಬರ್ 2 ಆಯಿತು. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 3 ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಿದೆಯಲ್ಲ, ಸೊ ಇದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ. ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಸಿ ನೋಡ್ರಿ, ಜಸ್ಟ್ ಇಷ್ಟೇ ಇದೆ. ಹೂ ಈಸ್ ಎ ಲಿಕ್ವಿಡೇಟರ್ ಅಂತ ಕೇಳ್ತಾರೆ. ಆಲ್ರೆಡಿ ನಿಮ್ಗೆ ಲಿಕ್ವಿಡೇಟರ್ ಯಾರು ಅಂಥೇಳಿ 2 ಮಾರ್ಕ್ಸ್ ಕೂಡ ಇದನ್ನ ಕ್ವಶನ್ ಕೇಳಿದ್ದಾರೆ. ವಾಟ್ ಈಸ್ ದ ಮೆಥಡ್ಸ್ ಆಫ್ ವೈಂಡಿಂಗ್ ಅಪ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ಕ್ವಶನ್ಸ್ ಅವರಾಗಿ ಕೇಳಿದ್ದಾರೆ ಇಲ್ಲಿ. ಸೊ ಲಿಕ್ವಿಡೇಟರ್ ಅಂದರೆ ಯಾರು ಅಂತ ಹೇಳ್ತಾರೆ. ಸೊ ಫಸ್ಟ್ ಒಂದು ನೋಡ್ರಿ, ಎ ಲಿಕ್ವಿಡೇಟರ್ ಈಸ್ ಎ ಪರ್ಸನ್ ವಿತ್ ದ ಲೀಗಲ್ ಅಥಾರಿಟಿ ಆ್ಯಕ್ಟ್ ಟು ಆನ್ ಬಿಹಾಫ್ ಆಫ್ ಎ ಕಂಪ್ನಿ ಟು ಸೆಲ್ ದ company's assets before the company closes in order to generate cash for a variety of reasons including debt repayment ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಮೋಡ್ಸ್ ಆಫ್ ವೈಂಡಿಂಗ್ ಅಪ್. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್. ನಿಮಗೆ 5 ಮಾರ್ಕ್ಸ್ ಕೂಡ ಇದನ್ನೇ ಕೇಳಿದ್ದಾರೆ. ಸೆಕೆಂಡ್ ಮಾರ್ಕ್ಸ್ ಕ್ವಶನ್ ಕೂಡ ನಿಮ್ಗೆ ಟೈಪ್ಸ್ ಆಫ್ ವೈಂಡಿಂಗ್ ಅಪ್ ಅಂತೇಳಿ ಕೇಳಿರಲ್ಲ. ಸೊ ಸೆಕೆಂಡ್ 2 ಮಾರ್ಕ್ಸ್ ಕ್ವಶನ್ ಕೂಡ ವೈಂಡಿಂಗ್ ಅಪ್ ಟೈಪ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಲಿಕ್ವಿಡೇಷನ್ ಆಫ್ ಕಂಪ್ನಿ ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಮೋಡ್ಸ್ ಆಫ್ ವೈಂಡಿಂಗ್ ಅಪ್ದಾಗ ನೋಡ್ರಿ, ಯಾವ ಮೋಡ್ ಅದಾವ ಅಂತ ಹೇಳ್ತಾರೆ. ವಾಲಂಟ್ರಿ ವೈಂಡಿಂಗ್ ಅಪ್ ಅಂತ ಹೇಳ್ತಾರೆ. ಇಲ್ಲಿ ಮೆಂಬರ್ಸ್ ವಾಲಂಟ್ರಿ ವೈಂಡಿಂಗ್ ಅಪ್. ಸೊ ಬ್ರೀಫ್ ಇನ್ಫಾರ್ಮೇಷನ್ ಇದೆ ನೋಡ್ರಿ, ಇದನ್ನೆಲ್ಲ ನೋಟ್ ಮಾಡ್ಕೊಂಡು ನೀವು. initiated by the shareholders when the company is solvent and able to pay its debts. A liquidator is appointed to distribute the assets to the shareholders. ಇಲ್ಲಿ ಅವರು ಆ್ಯಕ್ಚುಲಿ ರೀಪೇಮೆಂಟ್ ಮಾಡೋಕ್ಕೆ ಎಲಿಜಿಬಲ್ ಇರುತ್ತಾರೆ. ಯಾರು ಅಂದರೆ ಮೆಂಬರ್ಸ್. ಸೊ ಇಲ್ಲಿ ಅದಕ್ಕೆ ವಾಲಂಟ್ರಿ ಲಿಕ್ವಿಡೇಟರ್ ಅಂತ ಹೇಳ್ತಾರೆ. ತಾವೇ ಸ್ವತಃ ಕೋರ್ಟಿಗೆ ಹೋಗಿ ಲಿಕ್ವಿಡೇಷನ್ ಆಗಬೇಕು ಅಂತ ಇವರು ಹೇಳ್ತಾರೆ. ನೆಕ್ಸ್ಟ್ ಒಂದು ನೋಡಿರಿ, ಕ್ರೆಡಿಟರ್ಸ್ ವೈಂಡಿಂಗ್ ಅಪ್. ಸೊ ಇಲ್ಲಿ ಇನ್ನೊಂದು ಏನಂದರೆ, ಇಲ್ಲಿ ಸಾಲ್ವೆಂಟ್ ಇರುತ್ತಾರೆ ಅವರು, ಅಂದರೆ ಆ್ಯಕ್ಚುಲಿ ಅವರೇ ಅಮೌಂಟ್ ಪೇ ಮಾಡೋಕ್ಕೆ ಅವ್ರ ಹತ್ರ ಅಮೌಂಟ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಕ್ರೆಡಿಟರ್ಸ್ ವೈಂಡಿಂಗ್ ಅಪ್ ಅಂತ ಹೇಳ್ತಾರೆ. ಇಂಡಿಟೇಟೆಡ್ ಬೈ ದ ಶೇರ್ ಹೋಲ್ಡರ್ಸ್ ಬಟ್ ದ ಕಂಪ್ನಿ ಈಸ್ ಇನ್ ಸಾಲ್ವೆಂಟ್. ಇದು ಒಂದು ವರ್ಡ್ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಈ ಕಂಪ್ನಿ ಅಮೌಂಟ್ ಪೇ ಮಾಡೋಕ್ಕೆ ಇನ್ ಸಾಲ್ವೆಂಟ್ ಇರುತ್ತೆ. ದ ಲಿಕ್ವಿಡೇಟರ್ ಪೇ ಆಫ್ ಡೆಪ್ಟ್ ಇನ್ ಪ್ರಿಸ್ಕ್ರೈಬ್ಡ್ ಆರ್ಡರ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ರಿಮೈನಿಂಗ್ ಅಸೆಟ್ಸ್ ಟು ಶೇರ್ ಹೋಲ್ಡರ್ ಅಂತ ಹೇಳ್ತಾರೆ. ಸೊ ಈ ಥರ ಇದೆ ಕ್ವಶನ್ಸ್ ಇದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದು ಇದೆ ಕ್ರೆಡಿಟರ್ಸ್ ವೈಂಡಿಂಗ್ ಅಪ್ ಆಯಿತು. ನೆಕ್ಸ್ಟ್ ಕಂಪಲ್ಸರಿ ವೈಂಡಿಂಗ್ ಅಪ್. ವೈಂಡಿಂಗ್ ಅಪ್ದಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು
ವಾಲಂಟ್ರಿ ವೈಂಡಿಂಗ್ ಅಪ್ ಬರುತ್ತೆ. ವಾಲಂಟ್ರಿ ವೈಂಡಿಂಗ್ ಅಪ್ದಾಗ ಮೆಂಬರ್ಸ್ ವೈಂಡಿಂಗ್ ಅಪ್ ಇದೆ ಫಸ್ಟ್ ಪಾಯಿಂಟು. ನೆಕ್ಸ್ಟ್ ಒನ್ ಕ್ರೆಡಿಟರ್ಸ್ ವೈಂಡಿಂಗ್ ಅಪ್ ಇದೆ ಸೆಕೆಂಡ್ ಪಾಯಿಂಟು, ಮೇನ್ ಪಾಯಿಂಟ್ದಲ್ಲಿ ವಾಲಂಟ್ರಿ ವೈಂಡಿಂಗ್ ಅಪ್ದಲ್ಲಿ. ನೆಕ್ಸ್ಟ್ ಒನ್ ಬಿ, ಎರಡನೇ ಪಾಯಿಂಟ್ ಏನಂದ್ರೆ ಮೇನ್ ಪಾಯಿಂಟ್ ಕಂಪಲ್ಸರಿ ವೈಂಡಿಂಗ್ ಅಪ್ ಇನಿಟೇಟೆಡ್ ಬೈ ಎ ಕೋರ್ಟ್ ಆರ್ಡರ್ ಡ್ಯೂ ಟು ವೇರಿಯಸ್ ರೀಸನ್ಸ್ ಸಚ್ ಆಸ್ ಇನ್ಸಾಲ್ವೆನ್ಸಿ, inability to pay debt or failure to commence business within a specified time. The court appoints a liquidator to oversee the process ಅಂತ ಹೇಳ್ತಾರೆ. ಸೊ ಇಲ್ಲಿ ಅಂದ್ರೆ ಆ್ಯಕ್ಚುಲಿ ಕಂಪ್ನಿ ಇನ್ಸಾಲ್ವೆನ್ಸಿ ಇರುತ್ತೆ ಮತ್ತು ಇನ್ಎಬಿಲಿಟಿ ಟು ಪೇ ಡೆಪ್ತ್ ಕೊಡೋಕೆ ಅವ್ರಿಗೆ ಸಾಲ ಮರುಪಾವತಿ ಮಾಡೋಕೆ ಅವ್ರ ಹತ್ರ ಅಮೌಂಟೇ ಇರೋದಿಲ್ಲ, ಮತ್ತು ಬಿಸ್ನೆಸ್ ಕೂಡ ಏನಾಗಿರುತ್ತೆ ಅವ್ರದ್ದು ಫೇಲ್ಯೂರ್ ಆಗಿ ರನ್ ಆಗ್ತಾ ಇರುತ್ತೆ. ಸೊ ಪ್ರಾಫಿಟ್ ಮಾಡ್ತಾ ಇರೋದಿಲ್ಲ, ಸೋ ಮೆನಿ ರೀಸನ್ಸ್ ಇರ್ಬೋದು. ಸೊ ಅವ್ರು ಏನಾದರೂ ಇಲ್ಲಿಗಲ್ ಬಿಸ್ನೆಸ್ ಮಾಡಿರ್ಬೋದು. ಸೊ ಆವಾಗ ಕಂಪಲ್ಸರಿಯಾಗಿ ಅವರಿಗೆ ವೈಂಡಿಂಗ್ ಅಪ್ ಮಾಡ್ರಿ ಅಂತೇಳಿ ಕೋರ್ಟ್ದಿಂದ ಒಂದು ನೋಟಿಸ್ ಹೋಗುತ್ತೆ. ಸೊ ಈ ಥರ ಪ್ರೊಸೆಸ್ ಇವೆಲ್ಲ ವೈಂಡಿಂಗ್ ಅಪ್ದು. ಸೊ ಇವನ್ನೆಲ್ಲ ಇನ್ನೊಂದು ಸಗಿನ ರೀಡ್ ಮಾಡ್ಕೊರಿ. ನೆಕ್ಸ್ಟ್ ಕ್ಲಾಸ್ದಿಂದ ನಾವು ಏನು ಮಾಡೋಣ, ಸೆಕ್ಷನ್ ಸಿಯನ್ನು ಸಾಲ್ವ್ ಮಾಡೋಣ. ಸೊ ಅದಕ್ಕಿಂತ ಬಿಫೋರ್ ಇನ್ನೊಂದು ಏನಂದರೆ ಸೆಕ್ಷನ್ ಬಿದಲ್ಲಿ ಕ್ವಶನ್ ನಂಬರ್ 2 ಸಾಲ್ವ್ ಮಾಡಿ, ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡಿದ್ದೇನೆ. ಕ್ವಶನ್ ನಂಬರ್ 3 ಕೂಡ ಆಗಿದೆ. ಕ್ವಶನ್ ನಂಬರ್ 4 ಏನಿದೆಯಲ್ಲ ಅದನ್ನ ನಾನು ನೆಕ್ಸ್ಟ್ ಕ್ಲಾಸಾಗಿ ನಿಮ್ಗೆ ಪ್ರಾಬ್ಲಮೆಟಿಕ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಕ್ವಶನ್ ನಂಬರ್ 4 ಸಾಲ್ವ್ ಮಾಡ್ತೇನೆ. ಕ್ವಶನ್ ನಂಬರ್ 5 ಆಗಿದೆ, ಕ್ವಶನ್ ನಂಬರ್ 6 ಆಗಿದೆ. ನೀವು ಆ್ಯಕ್ಚುಲಿ 6 ಕ್ವಶನ್ಸ್ ಇದ್ದಾವೆ. ಸೊ ಇದರಲ್ಲಿ ನೀವು ಈ ಥರ ಕ್ವಶನ್ಸ್ ಇವೆ, ಇವನ್ನೆಲ್ಲ ನೋಡ್ಕೊರಿ. ನೆಕ್ಸ್ಟ್ ಕ್ಲಾಸಿಂದ ಒಂದು 15 ಮಾರ್ಕ್ಸ್ ಕ್ವಶನ್ಸ್ ಏನು ಅದಾವಲ್ಲ, ಸೊ ಅವನ್ನೆಲ್ಲ ನೋಡೋಣ. 15 ಮಾರ್ಕ್ಸ್ ಕ್ವಶನ್ಸ್ 15 ಮಾರ್ಕ್ಸ್ ಅಲ್ಲ 10 ಮಾರ್ಕ್ಸ್ NEP ಇದೆಯಲ್ಲ, 10 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಸೊ ಅದೇ ಥಿಯರಿ ಕ್ವಶನ್ಸ್ ಆಗಿರ್ಬೋದು, ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಆಗಿರ್ಬೋದು. ಸೊ ಅವನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಅದೇ ರೀತಿ ಕೇಸ್ ಸ್ಟಡಿ ಕ್ವಶನ್ಸ್ ಕೂಡ ನೋಡೋಣ. ಓಕೆ, ಸೊ ನೀವು ಆದಷ್ಟು ಏನು ಮಾಡಬೇಕಂದ್ರೆ ಜಾಸ್ತಿ ಏನು ಮಾಡಿರಿ, ಕ್ಲಾಸ್ಗಳನ್ನ ನೋಡ್ತಾ ಇರಬೇಕು. ಮತ್ತು ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿನ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.